ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಒಂದು ವರ್ಷದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋ ಎಚ್ಡಿಕೆ ಹೇಳಿಕೆ ವಿಚಾರ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಮುರಿಯುತ್ತದೆ. ಬಿಜೆಪಿ ಅವರು ಅವರನ್ನು ಓಡಿಸ್ತಾರೆ, ಇಲ್ಲ ಅಂದರೆ ಜೆಡಿಎಸ್ ಅವರ ಪಕ್ಷದಲ್ಲಿ ವಿಲೀನವಾಗುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದಾರೆ. ಕಲಬುರಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಸೀಟು ಗೆಲ್ಲಿಸುವ ಶಕ್ತಿ ಕೊಟ್ಟಿದೆ. ಬಹಳ ಆತ್ಮವಿಶ್ವಾಸದಿಂದ ಚುನಾವಣೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಮಾಲಿಕೆಯ ಗುತ್ತೇದಾರ್ ನಮ್ಮ ಆತ್ಮೀಯ ಸ್ನೇಹಿತರು. ಬಿಜೆಪಿಯಲ್ಲಿಯೂ ಅವರಿಗೆ ಅನ್ಯಾಯವಾಗಿದೆ. ಕೆಲವೊಂದು ಆಂತರಿಕ ವಿಚಾರಗಳು ಹೇಳಿಕೊಳ್ಳುವುದಕ್ಕೆ ಆಗುತ್ತಿಲ್ಲ ಎಂದರು. ಎನ್ಐಎಗೆ ಸಂಪೂರ್ಣವಾದ ಸ್ವತಂತ್ರ ಕೊಟ್ಟಿದೆ. ಅವರ ಡ್ಯೂಟಿ ಅವರು ಮಾಡುತ್ತಿದ್ದಾರೆ. ಈ ನಡುವೆ ಯಾರನ್ನೋ ಕರೆದುಕೊಂಡಿದ್ರು, ಬಿಟ್ಟು ಕಳಿಸಿದ್ರು. ಇವಾಗ ನಾವು ಮಾತನಾಡುವುದಕ್ಕಿಂತ ಎನ್ಐಎ ಅವರು ಹೇಳ್ತಾರೆ ಎಂದರು. ಗುಲ್ಬರ್ಗಾಗೆ ಬಹಳ ಪವಿತ್ರವಾದಂಥ ದಿನ ಇವತ್ತು. ಗುಲ್ಬರ್ಗಾ ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ಸೀಟನ್ನು ಗೆಲ್ಲುವಂಥ ದೊಡ್ಡ ಶಕ್ತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನಾವೇನು ಮಾತು ಕೊಟ್ಟಿದ್ದೋ ಕಲ್ಯಾಣ ಕರ್ನಾಟಕಕ್ಕೆ, ರಾಜ್ಯಕ್ಕೆ, ಆ ಮಾತನ್ನು ಇವತ್ತು ನಡೆಸಿ ಭಾಳ ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ, ರಾಧಾಕೃಷ್ಣ ದೊಡ್ಡಮನಿಯವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಸೊ ನಾಮಿನೇಷನ್ ಫೈಲ್ ಮಾಡೋದ್ರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಜನತೆ ಆಶೀರ್ವಾದ ಕೂಡ ಕೇಳ್ತಾ ಇದ್ದೇನೆ. ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರನ್ನ ಈಚೆಗೆ ತೊಗೊಂಡು ಬರಲಿ. ಮಧ್ಯ ಯಾರನ್ನೋ ಕೆಲವ್ರನ್ನ ತೆಗೆದುಕೊಂಡು ಬಂದಿದ್ದು ಬಿಟ್ಟರು, ಎನ್ಕ್ವೈರಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೆಯದು. ಹೌದು, ಅವರು ನಮ್ಮ ಹಿರಿಯ ಮೊದಲಿಂದನೂ ಕಾಂಗ್ರೆಸ್ಸಿಗರು. ನನಗೆ ಭಾಳ ಆತ್ಮೀಯರವರು. ಬಂಗಾರಪ್ಪನವರ ಕಾಲದಿಂದ ನಾವೆಲ್ಲ ಜೊತೆಗೆ ಶಾಸಕರಾಗಿ, ಮಂತ್ರಿಯಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. ಬಂದು ಅವರು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ರಾಜಕೀಯದ ತೀರ್ಮಾನಕ್ಕೆ ಬಂದಿಲ್ಲ. ಒಟ್ಟೊಳಗೆ ನಾವು ಮಾತಾಡಿದ್ದೀವಿ ಅಷ್ಟೇ. ನಾನು ಹಂಗೆ ಹೇಳೋಕ್ಕಾಗಲ್ಲ. ಅವ್ರಿಗೆ ಭಾಳ ಒತ್ತಡ ಇದೆ. ಪಾಪ ಭಾಳ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ. ಬಿ ಜೆ ಪಿಯವರು ಅವ್ರನ್ನ ನಡೆಸ್ಕೊಂಡಂಥ ರೀತಿಯೂ ಸರಿ ಇಲ್ಲ. ಅದೆಲ್ಲ ಅರಿವಿದೆ. ನಾನು ರಾಜಕೀಯದಲ್ಲಿ ನಾವೇನು ಮಾತಾಡಿದ್ದೀವಿ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಟ್ಟು ನಾನು ಇಬ್ಬರು ಆತ್ಮೀಯ ಸ್ನೇಹಿತರು. ಕುಮಾರಸ್ವಾಮಿ ಅವರು ಹೇಳ್ತಾರೆ 1 ವರ್ಷದಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. BJP ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸು ಹೋಗ್ತದೆ. ಇಲ್ಲಾಂದರೆ ಅವ್ರ ಪಾರ್ಟಿ ದಳ BJPಗೆ ಮರ್ಜ್ ಆಗ್ತದೆ. ಅದು ಅವ್ರ ಪಾರ್ಟಿ ಬದಲಾವಣೆ. ಕರೆಕ್ಟ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ BJP ಅವ್ರನ್ನ ಓಡಿಸ್ತಾರೆ, ಇಲ್ಲ BJP ಒಳಗಡೆ ಮರ್ಜ್ ಆಗ್ತಾರೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.